ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ವಾಡಿ ಹೊಸ ರೈಲು ಮಾರ್ಗದಲ್ಲಿ ಈಗಾಗಲೇ ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪಟ್ಟಣದಿಂದ ಹುಬ್ಬಳ್ಳಿಗೆ ಎಕ್ಸ್ಪ್ರೆಸ್ ರೈಲು ಸಂಚಾರ ಕಳೆದ ವರ್ಷ ಪ್ರಾರಂಭವಾಗಿದೆ. ಇದೇ ರೈಲು ಮಾರ್ಗದಲ್ಲಿ ಕುಷ್ಟಗಿಯಿಂದ ಬೆಂಗಳೂರಿಗೆ ಇನ್ನೊಂದು ನೂತನ ಪ್ಯಾಸೆಂಜರ್ ರೈಲ್ವೆ ಗಾಡಿಯನ್ನ ಸಂಚರಿಸಲು ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ಕೌಡೂರ ಅವರು ಹುಬ್ಬಳ್ಳಿಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ತೆರಳಿ ಕಳೆದ ತಿಂಗಳ ಮನವಿ ಸಲ್ಲಿಸಲಾಗಿದೆ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪಟ್ಟಣದ ರೈಲ್ವೆ ನಿಲ್ದಾಣದಿಂದ ಯಲಬುರ್ಗಾ ಕೊಕ್ಕನೂರು ಸೇರಿದಂತೆ ಕೊಪ್ಪಳ ಜಿಲ್ಲೆಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ, ಕೂಲಿ ಕಾರ್ಮಿಕರಿಗೆ, ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಕುಷ್ಟಗಿಯಿಂದ ಬೆಂಗಳೂರಿಗೆ ಹೋಗಿ ಬರಲು ಎಲ್ಲ ಪ್ರಯಾಣಿಕರಿಗೂ ಅನುಕೂಲವಾಗುತ್ತೆ ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ವಿಆರ್ ನಾರಾಯಣ ರೆಡ್ಡಿ ಈಗಾಗಲೇ ರೈಲ್ವೆ ಗಾಡಿಯನ್ನ ಓಡಿಸಲು ಸರ್ಕಾರ ಮೀನಾಮೇಷ ಮಾಡ್ತಾ ಇದ್ದಾರೆ. ಮೀನಾಮೇಷ ಮಾಡದೆ ಶೀಘ್ರದಲ್ಲಿ ಈ ರೈಲ್ವೆ ಗಾಡಿಯನ್ನ ಕುಷ್ಟಗಿಯಿಂದ ಬೆಂಗಳೂರಿಗೆ ಓಡಿಸಬೇಕು ಅಂತ ಮಾತನಾಡಿದ್ರು. ಕುಷ್ಟಗಿ ಗದಗವಾಡಿಗೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಗದಗವಾಡಿ ಮಾರ್ಗ ಕುಷ್ಟಗಿಲಿಂದ ಹುಬ್ಳಿಗೆ ಕಳೆದ ವರ್ಷ ಚಾಲುವಾಗಿದ್ದು, ಈಗ ಏನೈತೆ ಅಂದ್ರೆ ಕಳೆದ ವರ್ಷ ನಾವು ಕುಷ್ಟಗಿಲಿಂದ ಇನ್ನೊಂದು ಗಾಡಿನ ಬೆಂಗಳೂರಿಗೆ ಬಿಡ್ಬೇಕಂತೇಳಿ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ್ವಿ. ಹಾಗೂ ರೈಲ್ವೆ ಸಚಿವರಾದ ಸೋಮಣ್ಣ ಅವರಿಗೂ ಮನವಿ ಸಲ್ಲಿಸಿದ್ವಿ. ಅನೇಕ ಬಾರಿ ಮನವಿ ಸಲ್ಲಿಸಿದ್ರು. ಇನ್ನುವರೆಗೂ ಒಂದು ರೈಲ್ವೆ ಗಾಡಿನ ಕುಷ್ಟಗಿಲಿಂದ ಬೆಂಗಳೂರಿಗೆ ಇನ್ನೂ ರೈಲ್ವೆ ಗಾಡಿ ಓಡ್ಸಕ್ ತಯಾರಿಲ್ಲ. ಮೀನಾಮೇಷ ಎಣಿಸ್ತಾರೆ. ಈಗ ಯಾವುದೇ ಮೀನಾಮೇಷ ಎಣಿಸೋದೇನೆ ಈ ಶೀಘ್ರದಲ್ಲಿ ಕುಷ್ಟಗಿಲಿಂದ ಯಲಬುರ್ಗಾ, ಕೊಕ್ಕನೂರು, ತಳಕಲ್ಲು, ಕೊಪ್ಪಳ ಮಾರ್ಗವಾಗಿ ಬೆಂಗಳೂರಿಗೆ ಹೋಗಿ ಬರಲು ಈಗ ಆ ಭಾಗ ಏನು ಕೊಪ್ಪಳ ಜಿಲ್ಲೆಯ ಭಾಗದ ಜನರಿಗೆ ಅನುಕೂಲತೆ ಆಗುತ್ತಾ, ಎಲ್ಲ ವ್ಯಾಪಾರಸ್ಥರಿಗೆ ಅಥವಾ ಯಾರ ಶಾಲೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಮನವಿ ಸಲ್ಲಿಸಿದ್ರೆ ಇನ್ನೂವರೆಗೆ ಓಡಿಸಿಲ್ಲ. ಶೀಘ್ರದಲ್ಲಿ ಆ ಗಾಡಿನ ಕುಷ್ಟಗಿಲಿಂದ ಬೆಂಗಳೂರಿಗೆ ಒಂದು ಗಾಡಿ ಓಡಿಸ್ಬೇಕು. ಈಗಾಗಲೇ ಸೋಮಣ್ಣ ಅವರು ಈಗ ಯಾವುದೋ ಗಾಡಿನ ಅವರು ಎಲ್ಲೆಲ್ಲೇ ಒಂದು ಗಾಡಿ ವ್ಯವಸ್ಥೆನ ಓಡಿಸೋ ವ್ಯವಸ್ಥೆ ಮಾಡಾಕ್ತಾರ. ಅದ್ರ ಜೊತೆಯಲ್ಲಿ ಅದೊಂದು ಓಡಿಸೋಂಥ ವ್ಯವಸ್ಥೆ ಆಗ್ಬೇಕಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೌಡೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡು ಧನ್ಯವಾದ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನು ಮನವಿ ಅಂದ್ರೆ, ಈಗಾಗಲೇ ನಾವು ಒಂದು ತಿಂಗಳಿಂದನೇ ಸುಮಾರು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹುಬ್ಳಿಯಲ್ಲಿ ಒಂದು ಮನವಿ ಕೊಟ್ಟಿದ್ದೀವಿ. ಅವ್ರಿಗೆ ಈ ಕುಷ್ಟಗಿ ವಾಡಿಯಿಂದ ಕುಷ್ಟಗಿ, ಕೊಪ್ಪಳ, ಕುಕ್ಕನೂರು ಈ ಮಾರ್ಗವಾಗಿ ಬೆಂಗಳೂರಿಗೆ ಒಂದು ಪ್ಯಾಸೆಂಜರ್ ರೈಲು ಓಡಿಸಿದ್ರೆ ಉತ್ತರ ಕರ್ನಾಟಕ ಭಾಗದಿಂದ ಬರ್ತಕ್ಕಂಥ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತದೆ. ಈಗಾಗಲೇ ಈ ಸೋಮಣ್ಣವ್ರಿಗೂ ನಾವು ಗಮನಕ್ಕೆ ತಂದಿದ್ದೀವಿ. ಆದ್ರೂ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಅವರು ರೈಲನ್ನು ಓಡಿಸ್ಬೇಕು. ಬೆಂಗಳೂರು ಟು ಕುಷ್ಟಗಿ ರೈಲ್ವೆ ಹೊಸ ಒಂದು ಗಾಡಿ ಬಿಡಬೇಕು ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಆದ ಮುದಕಪ್ಪ ಹತ್ತಿಕಟಗಿ, ಆನಂದ ಅಳವಂಡಿ, ಮಾರುತಿ ಮರಡಿ, ಬಸವರಾಜ ಹನಸಿ ಮತ್ತಿತರರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಕೊಪ್ಪಳ ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.